ನೀವು ಆಲ್ರೆಡಿ ಎಲ್ಲ ನೀವು ನೋಡಿದ್ದೀರಾ ಮಾಧ್ಯಮ ಮಿತ್ರರು ಯಾವ ರೀತಿ ಆಯಿತು ಅಂತ. ನಮ್ಮ ಎನ್ ಡಿ ಎ ಮೈತ್ರಿ ಕೂಟದಲ್ಲಿ ಯಾರು ಅಧ್ಯಕ್ಷರಾಗಬೇಕು ಯಾರು ಉಪಾಧ್ಯಕ್ಷರಾಗಬೇಕು ಅಂತ ಅವರಿಷ್ಟು ತೀರ್ಮಾನ ಮಾಡಿ ಅಧ್ಯಕ್ಷ ಉಪಾಧ್ಯಕ್ಷರನ್ನ ನಿಲ್ಲಿಸಿ ಇದು ಮಾಡಿದ್ದಾರೆ. ಯಾವುದೇ ಥರದ ವಾಮಾಚಾರ ಆಗಲಿ ವಾಮ ಮಾರ್ಗವಾಗಲಿ ಹಿಡಿದು ಹೋಗಿಲ್ಲ. ನಮ್ಮ 15 ಜನ ಕೌನ್ಸಿಲರ್ಸ್ JDS, ಇಬ್ಬರು ನಮ್ಮ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿಯಾದ BJP, ಅದಾದಮೇಲೆ ನಮ್ಗೆ ಅತಿ ಹೆಚ್ಚಾಗಿ ರಾಮಲಿಂಗಣ್ಣ ಇವತ್ತು ಆಡಳಿತ ಪಕ್ಷ ಇರೋ ವಿರುದ್ಧವಾಗಿ ಬಂದಿದ್ದಾರೆ ಅಂದರೆ ಅವ್ರಿಗೆ ಅಲ್ಲಿ ನಡ್ಸ್ಕೊಳ್ಳೋ ರೀತಿ ಸರಿ ಇಲ್ಲ. ಆದರೆ ನಮಗೆ ಜಯ ದಕ್ಕಿದೆ, ನಮ್ಮ ವರಿಷ್ಠರು ಆಶೀರ್ವಾದ ನಮಗೆಲ್ಲ ದಕ್ಕಿದೆ. ನಾವು ಯಾರಿಗೂ ನಾವು ದುಡ್ಡಿನ ಆಮಿಷ ಒಡ್ಡಿಲ್ಲ, ಮತ್ತೊಂದು ಒಡ್ಡಿಲ್ಲ. ನೀವು ಹೇಳಿದ್ರಲ್ಲ ನಮ್ಮ ವರಿಷ್ಠರು ಅವಾಗಲೇ ಮಾತಾಡಿದ್ದಾರೆ ಎಲ್ಲ ವಿಚಾರನೂ. ಏನಕ್ಕೆ ಅಂತ ಹೇಳಿದ್ರೆ ನಮ್ಮದ್ರಲ್ಲಿ ಒಗ್ಗಟ್ಟಲ್ಲಿ ಬಲ ಇದೆ. ಒಗ್ಗಟ್ಟಲ್ಲಿ ಬಲ ಇದ್ದು ನನ್ನ 18 ಇವಾಗ ಕುಮಾರಣ್ಣವರ ಆಶೀರ್ವಾದದೊಂದಿಗೆ CSR ಫಂಡ್ ತಗೊಬಂದು ಅಭಿವೃದ್ಧಿ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ನಮಗೆ ಈ ದಿನ ಮೊದಲನೇ ದಿನ ನೆಕ್ಸ್ಟ್ ಕುಂತ್ಕೊಂಡು ಅವ್ರ ಜೊತೆ ಚರ್ಚೆ ಮಾಡಿ ಈ ತಿಂಗಳು ಕಳೆದ್ಮೇಲೆ ಚರ್ಚೆ ಮಾಡಿ ಮಂಡ್ಯ ಸಿಟಿಗೆ ಏನೇನು ಬೇಕು ಅನ್ನೋದು ಅವ್ರ ಜೊತೆ ಮಾತಾಡಿ ಸಮಗ್ರ ಅಭಿವೃದ್ಧಿಗೆ ನಾವು ಒತ್ತು ಕೊಟ್ಟು ನಾವು ನಮ್ಮ ಸದಸ್ಯರು ನಮ್ಮ ಉಪಾಧ್ಯಕ್ಷರು ಎಲ್ಲ ಸೇರಿ ಮಂಡ್ಯ ವಿಚಾರದಲ್ಲಿ ನಮ್ಮ MP ಅವರು ಮೊದಲೇ ಹೇಳಿದ್ದಾರೆ, ನೋಡಪ್ಪ ನಮ್ಮ ಕಾಲಘಟ್ಟದಲ್ಲಿ ಏನಾರು ಒಂದು ಉಳಿಸಿಟ್ಟು ಹೋಗ್ದೋದ್ರೆ ಅದು ಮಾಡೋಕ್ಕಾಗಲ್ಲ. ನಿಮ್ಮ ಕಾಲಘಟ್ಟ 13 ತಿಂಗಳಿರಲಿ ಏನಾರು ಇದು ಮಾಡಿದರೆ ಅಂದರೆ ನಾಗೇಶ್ ಫೀಲ್ಡಲ್ಲಿ ಅರುಣ್ ಫೀಲ್ಡಲ್ಲಿ ಆಗಿದೆ ಅಂತ ಹೇಳಬೇಕು. ಆ ರೀತಿ ಮಾಡಿ ತೋರಿಸ್ಬೇಕು. ನನ್ನದು ಸಂಪೂರ್ಣ ಬೆಂಬಲ ಇದೆ, ನಿಂಗೆ ಏನು ಬೇಕು ಸಹಕಾರ ಕೊಡ್ತೀನಿ ಅಂತ ಹೇಳಿ. ಕಾಂಗ್ರೆಸ್ ಸರ್ಕಾರ ಇದೆ, ಕಾಂಗ್ರೆಸ್ MLA ಸಹಕಾರ ಕೊಡ್ತಾರೆ ಅಂತ ಅನ್ಸುತ್ತೆ ನಿಮ್ಗೆ ಅಭಿವೃದ್ಧಿ ವಿಚಾರ? ಸರ್ ನಮ್ಮ MP ಅವ್ರ ಫಂಡ್ ತರ್ತೀನಿ ಅಂತ ಹೇಳಿದ್ರಲ್ಲ ಸರ್. ಇಲ್ಲಿ ಕೇಳಿ ಸರ್, ಶಾಸಕರು ಇವಾಗ ಇನ್ನೂ ನಮ್ಗೆ ಸಿಕ್ಕಿಲ್ಲ. ಅವ್ರನ್ನ ಕೇಳ್ಕೊತೀವಿ, ಬನ್ನಿ ಊರು ಅಭಿವೃದ್ಧಿ ಮಾಡುವಂತ. ಏನು ಅವ್ರು ಬೇಡ ಅಂತ ಏನು ಹೇಳಲ್ಲ. ಶಾಸಕರು ಏನು ನಮಗೇನು ಇದಲ್ಲ. ಕಂಟ್ರಾಕ್ಟ್ ಹೊರಟೋಗಿದ್ದಾರೆ, ಶುಭಾಶಯ ಹೊರಟೋಗಿದ್ದಾರೆ. ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರಿಗೆಲ್ಲ ಒಳ್ಳೇದು ಮಾಡುವ ಅಂತ ಹೇಳಿದ್ದಾರೆ. ಅವ್ರು ಹೇಳಿದ್ದಾರೆ ನಿಮ್ಗೆ ಸಹಕಾರ ಮಾಡಿಕೊಡ್ತೀವಿ, ನಿಮ್ಗೆ ಯಾವುದೇ ಥರದ ಫಂಡು ಮತ್ತೊಂದು ಕೇಳಿ ನಾವು ಕೊಡ್ತೀವಿ, ಬಂದು ಕುಂತು ಚರ್ಚೆ ಮಾಡಿ ಕೆಲಸ ಅಭಿವೃದ್ಧಿ ಮಾಡುವ ಅಂತ ಹೇಳಿದ್ದಾರೆ. ಯಾವುದೇ ರೀತಿಯಾದ ತೊಂದರೆನೂ ಮತ್ತೊಂದು ಯಾವುದೂ ಕೊಡಲ್ಲ. ಯಾಕೆಂದರೆ ನಮಗೆ ಶಾಸಕರು ನನ್ನ ಸ್ನೇಹಿತರು ನಮ್ಮ ವರಿಷ್ಠರು ನಮ್ಮ ಕುಮಾರಣ್ಣವರ ನಮ್ಗೆ ಎಲೆಕ್ಷನ್ ಮಾಡಿಕೊಟ್ಟಿದ್ದಾರೆ. ಅವ್ರ ಗೌರವ ಉಳಿಸ್ಬೇಕಲ್ವ ಏನಾರು ಮಾಡಿ. ನೀವು ಮಾಧ್ಯಮದಲ್ಲಿ 13 ತಿಂಗಳಾದ್ಮೇಲೆ ಅವ್ನು ಕೇಳ್ತೀರಿ ಏನು ಮಾಡಿದ್ದೀರಿ ನೀವು ಅಂತ, ಅದನ್ನ ಮಾಡಿ ತೋರಿಸ್ಬೇಕು ಅಂತ ಹೇಳ್ತಾ ನಿಮ್ಮೆಲ್ಲ ಸಹಕಾರ ಇರಲಿ. ಕಾಂಗ್ರೆಸ್ ಸರ್ಕಾರ ಇದೆ, ಕಾಂಗ್ರೆಸ್ MLA ಸಹಕಾರ ಕೊಡ್ತಾರೆ ಅಂತ ಅನ್ಸುತ್ತೆ ನಿಮ್ಗೆ ಅಭಿವೃದ್ಧಿ ವಿಚಾರ? ಸರ್ ನಮ್ಮ MP ಅವ್ರ ಫಂಡ್ ತರ್ತೀನಿ ಅಂತ ಹೇಳಿದ್ರಲ್ಲ ಸರ್. ಇಲ್ಲಿ ಕೇಳಿ ಸರ್, ಶಾಸಕರು ಇವಾಗ ಇನ್ನೂ ನಮ್ಗೆ ಸಿಕ್ಕಿಲ್ಲ. ಅವ್ರನ್ನ ಕೇಳ್ಕೊತೀವಿ, ಬನ್ನಿ ಊರು ಅಭಿವೃದ್ಧಿ ಮಾಡುವಂತ. ಏನು ಅವ್ರು ಬೇಡ ಅಂತ ಏನು ಹೇಳಲ್ಲ. ಶಾಸಕರು ಏನು ನಮಗೇನು ಇದಲ್ಲ. ಕಂಟ್ರಾಕ್ಟ್ ಹೊರಟೋಗಿದ್ದಾರೆ, ಶುಭಾಶಯ ಹೊರಟೋಗಿದ್ದಾರೆ. ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರಿಗೆಲ್ಲ ಒಳ್ಳೇದು ಮಾಡುವ ಅಂತ ಹೇಳಿದ್ದಾರೆ. ಅವ್ರು ಹೇಳಿದ್ದಾರೆ ನಿಮ್ಗೆ ಸಹಕಾರ ಮಾಡಿಕೊಡ್ತೀವಿ, ನಿಮ್ಗೆ ಯಾವುದೇ ಥರದ ಫಂಡು ಮತ್ತೊಂದು ಕೇಳಿ ನಾವು ಕೊಡ್ತೀವಿ, ಬಂದು ಕುಂತು ಚರ್ಚೆ ಮಾಡಿ ಕೆಲಸ ಅಭಿವೃದ್ಧಿ ಮಾಡುವ ಅಂತ ಹೇಳಿದ್ದಾರೆ. ಯಾವುದೇ ರೀತಿಯಾದ ತೊಂದರೆನೂ ಮತ್ತೊಂದು ಯಾವುದೂ ಕೊಡಲ್ಲ. ಯಾಕೆಂದರೆ ನಮಗೆ ಶಾಸಕರು ನನ್ನ ಸ್ನೇಹಿತರು ನಮ್ಮ ವರಿಷ್ಠರು ನಮ್ಮ ಕುಮಾರಣ್ಣವರ ನಮ್ಗೆ ಎಲೆಕ್ಷನ್ ಮಾಡಿಕೊಟ್ಟಿದ್ದಾರೆ. ಅವ್ರ ಗೌರವ ಉಳಿಸ್ಬೇಕಲ್ವ ಏನಾರು ಮಾಡಿ. ನೀವು ಮಾಧ್ಯಮದಲ್ಲಿ 13 ತಿಂಗಳಾದ್ಮೇಲೆ ಅವ್ನು ಕೇಳ್ತೀರಿ ಏನು ಮಾಡಿದ್ದೀರಿ ನೀವು ಅಂತ, ಅದನ್ನ ಮಾಡಿ ತೋರಿಸ್ಬೇಕು ಅಂತ ಹೇಳ್ತಾ ನಿಮ್ಮೆಲ್ಲ ಸಹಕಾರ ಇರಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.